ಪಶ್ಚಿಮ ಬಂಗಾಳದಲ್ಲಿ ಮೇ 4ರಂದು ಬಂದಂತಹ ಎಲೆಕ್ಷನ್ ರಿಸಲ್ಟ್ ಮಮತಾ ಬ್ಯಾನರ್ಜಿ ಅವರ 15 ವರ್ಷಗಳ ಆಡಳಿತಕ್ಕೆ ತೆರೆ ಎಳೆದಿದೆ. ಆದರೆ ಬಿಜೆಪಿ ಹೊಸ ಸರ್ಕಾರ ರಚಿಸೋ ಹಾದಿ ಅಷ್ಟೊಂದು ಈಸಿಯಾಗಿಲ್ಲ. ಅತ್ತ ಬಿಜೆಪಿ ಭಾರಿ ಬಹುಮತದಿಂದ ಗೆದ್ದು ಮೇ 9ಕ್ಕೆ ಪ್ರಮಾಣವಚನ ಸಮಾರಂಭಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ರೆ, ಇತ್ತ ಬಂಗಾಳ ರಾಜ್ಯಪಾಲ RN ರವಿ ಅವರು ಸಂವಿಧಾನದ 174 2B ವಿಧಿಯನ್ನ ಬಳಸಿ ವಿಧಾನಸಭೆಯನ್ನ ವಿಸರ್ಜಿಸಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಎಲ್ಲರ ಕಣ್ಣು ಮಮತಾ ಬ್ಯಾನರ್ಜಿ ಅವರ ಮುಂದಿನ ನಡೆ ಏನಿರಬಹುದು ಅನ್ನೋದ್ರ ಮೇಲೇನೆ ನೆಟ್ಟಿದೆ. ರಾಜೀನಾಮೆ ಕೊಡೋದಿಲ್ಲ ಅಂತ ಹಠ ಮಾಡಿದ್ದ ಮಮತಾ ಬ್ಯಾನರ್ಜಿ ಮುಂದೇನ್ ಮಾಡ್ತಾರೆ? ಈ ವಿಷಯವನ್ನ ಸುಪ್ರೀಂ ಕೋರ್ಟ್ಗೆ ಕೊಂಡೊಯ್ದ್ರೆ ಏನಾಗುತ್ತೆ? ಹಾಗೆ ಬಿಜೆಪಿಯ ಪ್ರಮಾಣವಚನ ಸಮಾರಂಭ ಸ್ಟಾಪ್ ಆಗುತ್ತಾ ಅನ್ನೋದಕ್ಕೆ ಒಂದಷ್ಟು ಕುತೂಹಲ ಇದೆ. ಸಾಮಾನ್ಯವಾಗಿ ಚುನಾವಣೆಯಲ್ಲಿ ಸೋತ ಮುಖ್ಯಮಂತ್ರಿಗಳು ನೈತಿಕ ಕಾರಣದಿಂದ ರಾಜೀನಾಮೆ ಕೊಡ್ತಾರೆ. ಆದರೆ ಮಮತಾ ಈ ಪರಂಪರೆಯನ್ನ ಮುರಿದು ರಾಜೀನಾಮೆ ಕೊಡೋದಕ್ಕೆ ರಿಜೆಕ್ಟ್ ಮಾಡಿದ್ದಾರೆ. ಕಾಲಿಘಾಟ್ನಲ್ಲಿ ನಡೆದ ಸಭೆಯಲ್ಲಿ ಅವರು ಈ ಚುನಾವಣೆಯನ್ನ ಕದ್ದ ಜನಾದೇಶ ಅಂತ ಕರೆದಿದ್ದಾರೆ. ಚುನಾವಣಾ ಪ್ರಕ್ರಿಯೆ ವಂಚನೆಯಿಂದ ಕೂಡಿದೆ, ತನಿಖೆ ಪೂರ್ತಿಯಾಗೋ ತನಕ ನಾನು ಅಧಿಕಾರ ಬಿಡೋದಿಲ್ಲ ಅಂತ ಘೋಷಣೆ ಮಾಡಿದ್ದಾರೆ. ಬಿಜೆಪಿ ನನ್ನನ್ನು ವಜಾ ಮಾಡಲಿ ಅಂತ ಅವರು ಸವಾಲು ಹಾಕಿದ್ದಾರೆ. ಅವರ ಈ ಹಠಮಾರಿತನದ ನಿಲುವಿನಿಂದ ಬಂಗಾಳದಲ್ಲಿ ಅಪರೂಪದ ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗುವ ಲಕ್ಷಣ ಕಾಣಿಸ್ತಾ ಇದೆ. ಮಮತಾ ಬ್ಯಾನರ್ಜಿ ರಾಜೀನಾಮೆ ಕೊಡದೇ ಇದ್ರೆ ರಾಜ್ಯಪಾಲರು ಸಂವಿಧಾನದ 174ನೇ ವಿಧಿ ಅಡಿಯಲ್ಲಿ ತಮ್ಮ ಅಧಿಕಾರ ಬಳಸಿ ವಿಧಾನಸಭೆಯನ್ನ ವಿಸರ್ಜಿಸಿದ್ರು. ಹೊಸ ವಿಧಾನಸಭೆಗೆ ಜನರಿಂದ ಹೊಸ ಜನಾದೇಶ ಬಂದ ಮೇಲೆ ಹಳೆಯ ವಿಧಾನಸಭೆ ಮತ್ತು ಸಂಪುಟವನ್ನ ವಿಸರ್ಜಿಸೋ ಅಧಿಕಾರ ರಾಜ್ಯಪಾಲರಿಗೆ ಇದೆ ಅಂತ ಸಾಂವಿಧಾನಿಕ ತಜ್ಞರು ಹೇಳ್ತಾರೆ. ವಿಧಾನಸಭೆ ವಿಸರ್ಜನೆಯೊಂದಿಗೆ ಮಮತಾ ನೇತೃತ್ವದ ಸಂಪುಟ ತಾಂತ್ರಿಕವಾಗಿ ಅಸ್ತಿತ್ವದಲ್ಲಿಲ್ಲ. ಈ ಕ್ರಮ ಬಿಜೆಪಿಗೆ ಸರ್ಕಾರ ರಚನೆ ಹಾಗೆ ಪ್ರಮಾಣ ವಚನಕ್ಕೆ ದಾರಿ ಮಾಡಿಕೊಟ್ಟಿದೆ. ಆದರೆ ಟಿಎಂಸಿ ಈ ನಿರ್ಧಾರವನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದೆ. ಈಗ ಮೇನ್ ಕ್ವೆಶನ್ ಏನಂತಂದ್ರೆ, ಮಮತಾ ಬ್ಯಾನರ್ಜಿ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಮೇ 9ಕ್ಕೆ ನಡೆಯೋ ಪ್ರಮಾಣವಚನ ಸಮಾರಂಭವನ್ನ ತಡೆಯಬಹುದಾ? ಕಾನೂನು ತಜ್ಞರ ಅಭಿಪ್ರಾಯದಲ್ಲಿ ನ್ಯಾಯಾಲಯ ಸಾಮಾನ್ಯವಾಗಿ ಜನರು ಕೊಟ್ಟ ಸ್ಪಷ್ಟ ಬಹುಮತದ ಮೇಲೆ ಹಸ್ತಕ್ಷೇಪ ಮಾಡೋದಿಲ್ಲ. ಬಿಜೆಪಿ ಬಳಿ 207 ಶಾಸಕರ ಬೆಂಬಲ ಇದ್ರೆ ಸರ್ಕಾರ ರಚನೆ ಪ್ರಕ್ರಿಯೆಯನ್ನು ನಿಲ್ಲಿಸೋ ಸಾಧ್ಯತೆಯಂತೂ ಕಮ್ಮಿ. ಆದರೆ ಯಾವುದೇ ಗಂಭೀರ ಸಾಂವಿಧಾನಿಕ ಉಲ್ಲಂಘನೆ ಅಥವಾ ವಂಚನೆಯ ಸ್ಪಷ್ಟ ಪುರಾವೆಗಳು ಇದ್ರೆ ನ್ಯಾಯಾಲಯ ತಾತ್ಕಾಲಿಕವಾಗಿ ಯಥಾಸ್ಥಿತಿಯನ್ನು ಆದೇಶಿಸಬಹುದು. ಆದರೂ ಇಂಥ ಪರಿಸ್ಥಿತಿ ಬರೋದಕ್ಕೆ ಸಾಧ್ಯತೆ ಕಮ್ಮಿ ಅಂತ ವಿಶ್ಲೇಷಕರು ಹೇಳ್ತಾರೆ. ಹಿಂದಿನ ತೀರ್ಪುಗಳಲ್ಲಿ ಸುಪ್ರೀಂ ಕೋರ್ಟ್ ಬಹುಮತ ಪರೀಕ್ಷೆ ಸದನದ ಮಹಡಿಯಲ್ಲಿ ನಡಿಬೇಕು, ರಾಜಭವನದಲ್ಲ ಅಂತ ತಿಳಿಸಿದೆ. ಸೊ ಮಮತಾ ಬ್ಯಾನರ್ಜಿ ಕೇವಲ ನ್ಯಾಯಾಲಯಕ್ಕೆ ಹೋಗೋ ಮಾತಷ್ಟೇ ಅಲ್ಲ, ತಮ್ಮ ವಕೀಲ ವೃತ್ತಿಯನ್ನ ಮತ್ತೆ ಶುರು ಮಾಡೋ ಸೂಚನೆಯನ್ನು ಕೊಟ್ಟಿದ್ದಾರೆ. ದಿ ಗಾರ್ಡಿಯನ್ ವರದಿ ಪ್ರಕಾರ ಅವರು ಈ ಸೋಲನ್ನ ಬ್ಲ್ಯಾಕ್ ಡೇ ಅಂತ ಜನರ ಮುಂದಿಟ್ಟು ಜನರ ಬೆಂಬಲಕ್ಕೆ ಯತ್ನಿಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಚುನಾವಣಾ ಆಯೋಗ ಮತ್ತು ಕೇಂದ್ರ ಭದ್ರತಾ ಪಡೆಗಳ ಪಾತ್ರವನ್ನ ಪ್ರಶ್ನೆ ಮಾಡೋದಕ್ಕವರು ಪ್ಲಾನ್ ಮಾಡ್ತಿದ್ದಾರೆ. ಪ್ರಮಾಣ ವಚನವನ್ನ ತಡೆಯೋದಕ್ಕವರಿಗೆ ಸಾಧ್ಯ ಆದರೆ ಅದು ಟಿಎಂಸಿಗೆ ನೈತಿಕ ಜಯವಾಗುತ್ತೆ ಅಂತ ಅವರ ಲೆಕ್ಕ. ಆದರೆ ಬಿಜೆಪಿಯ ಸ್ಪಷ್ಟ ಬಹುಮತದಿಂದ ಅವರ ಕಾನೂನು ಹಾದಿ ಸೀಮಿತವಾಗಿದೆ. ಈ ಹೋರಾಟದಲ್ಲಿ ಸಾಂವಿಧಾನಿಕ ಘನತೆಯ ಪ್ರಶ್ನೆನಾ ಅಥವಾ ರಾಜಕೀಯ ಅಡಚಣೆ ಸೃಷ್ಟಿ ಮಾಡೋ ಯುಕ್ತಿನಾ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಸೊ ಇದಕ್ಕೆ ವಿರುದ್ಧವಾಗಿ ಬಿಜೆಪಿ ಕೂಡ ತನ್ನ ಸಿದ್ಧತೆಗಳನ್ನು ಕಂಪ್ಲೀಟ್ ಮಾಡಿದೆ. ಮೇ 9ಕ್ಕೆ ಪ್ರಮಾಣ ವಚನ ನಡೆಸೋದಕ್ಕೆ ರಾಜಭವನ ರೆಡಿಯಾಗಿದೆ. ಅಮಿತ್ ಶಾ ಸೇರಿದ ಹಾಗೆ ಅನೇಕ ಕೇಂದ್ರ ನಾಯಕರು ಕೋಲ್ಕತಾಗೆ ಬಂದಿದ್ದಾರೆ. ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಬಿಜೆಪಿ ಜಯೋತ್ಸವದ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಆದರೆ ಸುಪ್ರೀಂ ಕೋರ್ಟ್ನಿಂದ ಯಾವುದೇ ತುರ್ತು ಆದೇಶ ಬಂದ್ರೆ ಈ ಕಾರ್ಯಕ್ರಮಕ್ಕೆ ಅಡ್ಡಿಯಾಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರೋದ್ರಿಂದ ಈ ವಿಚಾರದ ಬಗ್ಗೆನೇ ಜನರಿಗೆ ಹೆಚ್ಚು ಕುತೂಹಲ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.